ಹಾಯ್ ಫ್ರೆಂಡ್ಸ್, ನೀವೆಲ್ಲ ಚೆನ್ನಾಗಿದೆಯಾ? ಐ ಹೋಪ್ ನೀವು ಅಲ್ಲಿ ಚೆನ್ನಾಗಿದೆ. ಇವತ್ತು ವಿಡಿಯೋ ಪೂರ್ತಿ ನೋಡಿ, ಯಾಕಂದರೆ ಈ ವಿಡಿಯೋದಲ್ಲಿ ನಾವು ನಿಮ್ಮೆಲ್ಲರಿಗೆ ತೋರಿಸ್ತೀನಿ ಸೆಟಲ್ ಬಗ್ಗೆ. ಆಲ್ರೆಡಿ ನಾವು 2 ವಿಡಿಯೋ ಮುಂಚೆ ಮಾಡಿದ್ದೀನಿ ಸೆಟಲ್ ಬಗ್ಗೆ, ಬಟ್ ತುಂಬ ಜನಕ್ಕೆ ಅರ್ಥ ಆಗಿಲ್ಲ. ಅದೇ ಕಾಮೆಂಟ್ ಜಾಸ್ತಿ ಬರ್ತಾ ಇದ್ದಾರೆ, ಸೆಟಲ್ ಬಗ್ಗೆ ಹೇಳಿ. ನಾನೇ ವಿಡಿಯೋ ಲಿಂಕ್ ಕಳಿಸಿದ್ದೀನಿ, ಬಟ್ ಅವ್ರು ಏನಂತ ನಮ್ಗೆ ಅರ್ಥ ಆಗ್ತಾ ಇಲ್ಲ, ಪರ್ಫೆಕ್ಟ್ಲಿ ಗೊತ್ತಾಗ್ತಾ ಇಲ್ಲ. ಅದಕ್ಕೆ ನಾನು ಈ ವಿಡಿಯೋ ಮಾಡ್ತಾ ಇದ್ದೀನಿ. ಆ್ಯಂಡ್ ಪರ್ಫೆಕ್ಟ್ ಅರ್ಥ ಮಾಡೋಕ್ಕೆ ಥರ ನಾನು ವಿಡಿಯೋ ಮಾಡ್ತೀನಿ, ಯಾಕಂದರೆ ಈ ವಿಡಿಯೋ ನೋಡಿದೆ ಅಂದರೆ ನಿಮಗೆ ನೀವೆಲ್ಲರಿಗೆ ಪರ್ಫೆಕ್ಟ್ ಅರ್ಥ ಆಗುತ್ತೆ. ನಾವು ತುಂಬ ಈಸಿಯಾಗಿ ತೋರಿಸ್ತೀನಿ. ಓಕೆ, ಆ್ಯಂಡ್ ಪೂರ್ತಿ ವಿಡಿಯೋ ನೋಡಿ. ಜಾಸ್ತಿ ದೊಡ್ಡದು ಆಗಲ್ಲ, ಚಿಕ್ಕದು ವಿಡಿಯೋ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಏನು ಪ್ರಾಬ್ಲಮ್ ಆಗಿದೆ ಅಂದರೆ ಜಾಸ್ತಿ ನೀಡಿಲ್ ಕಟ್ ಆಗುತ್ತೆ. ಆ್ಯಕ್ಚುಲಿ ಸೆಟಲ್ ಪರ್ಫೆಕ್ಟ್ ಆಗಿಲ್ಲ ಅಂದರೆ ನೀಡಿಲ್ ಜಾಸ್ತಿ ಕಟ್ ಆಗುತ್ತೆ. ಸೆಟಲ್ ಪರ್ಫೆಕ್ಟ್ ರೆಡಿ ಮಾಡಿ, ಆಮೇಲೆ ನೀಡಿಲ್ ಪರ್ಫೆಕ್ಟ್ ಆಗುತ್ತೆ. ಆ್ಯಂಡ್ ತುಂಬ ಜನ ಕಮೆಂಟ್ ಮಾಡಿದ್ದು ನಮಗೆ ಟೀಚ್ ಬರ್ತಾ ಇದ್ದಾರೆ, ಬಾಬಿನ್ ಬರ್ತಾ ಇದೆ, ಬಟ್ ಟೀಚಿಂಗ್ ಬರ್ತಾ ಇಲ್ಲ. ಅದಕ್ಕೇ ಪ್ರಾಬ್ಲಮ್, ಅದು ಸೆಟಲ್. ಅದಕ್ಕೆ ನಾನು ಈ ವಿಡಿಯೋ ಮಾಡ್ತಾಯಿದ್ದೀನಿ. ತುಂಬ ಜನ ಕಮೆಂಟ್ ಮಾಡಿದ್ದು ಮತ್ತು ನೀಡಿಲ್ ಜಾಸ್ತಿ ಕಟ್ ಆಗ್ತಾ ಇದ್ದಾರೆ. ಅದು ಆ ಪ್ರಾಬ್ಲಮ್ಗೆ ಸೊಲ್ಯೂಷನ್ ಅದೇ ಸೆಟಲ್ಮೆಂಟ್ ಅಂದರೆ ಎಲ್ಲ ಪ್ರಾಬ್ಲಮ್ಗೆ ಸಾಲ್ವ್ ಮೇನ್ ಸೆಟಲ್. ಅದಕ್ಕೆ ನಾನು ಈ ವಿಡಿಯೋ ಮಾಡ್ತಾಯಿದ್ದೀನಿ. ಆ್ಯಂಡ್ ಪೂರ್ತಿ ವಿಡಿಯೋ ನೋಡಿ, ಸ್ಕಿಪ್ ಮಾಡಬೇಡ. ಓಕೆ, ಆ್ಯಂಡ್ ನಾವು ನಿಧಾನಕ್ಕೆ ಆರಾಮಾಗಿ ತೋರಿಸೋಕ್ಕೆ ಟ್ರೈ ಮಾಡ್ತೀನಿ. ಓಕೆ, ಆ್ಯಂಡ್ ಪ್ಲಸ್ ನಾನು ಒಂದು ಸೆಟಲ್ ಓಪನ್ ಮಾಡಿ ನಿಮ್ಮೆಲ್ಲರಿಗೆ ತೋರಿಸ್ತೀನಿ, ಫೋಟೋ ಕ್ಲಿಕ್ ಮಾಡಿ ತೋರಿಸ್ತೀನಿ. ನಿಧಾನಕ್ಕೆ ಚೆನ್ನಾಗಿ ಮಾಡೋಕ್ಕೆ ಟ್ರೈ ಮಾಡ್ತೀನಿ ವಿಡಿಯೋ, ಸರಿನಾ? ಆ್ಯಂಡ್ ಪರ್ಫೆಕ್ಟ್ ಅರ್ಥ ಮಾಡ್ಕೊಳ್ಳಿ, ಸ್ಕಿಪ್ ಮಾಡಬೇಡ. ಓಕೆ, ಆ್ಯಂಡ್ ಸ್ಟಾರ್ಟ್ ಮಾಡೋಣ ನೋಡಿ, ಸರಿನಾ? ಇದು ನಮ್ಮ ಸೆಟಲ್ ರೆಡಿ ಐತೆ, ಪರ್ಫೆಕ್ಟ್ ಐತೆ ನಮ್ಮ ಸೆಟಲ್. ಓಕೆ, ನಮ್ಮ ಸೆಟಲ್ನೇ ಪರ್ಫೆಕ್ಟ್ ಆಯಿತು ಆಲ್ರೆಡಿ, ಬಟ್ ನಾವು ನಿಮ್ಮೆಲ್ಲರಿಗೆ ತೋರಿಸ್ತೀನಿ ಇದರಲ್ಲಿ, ಸರಿನಾ? ಎಕ್ಸಾಂಪಲ್, ಇದು ನಾನು ಸೆಟಲ್ ಓಪನ್ ಮಾಡಿದ್ದೀನಿ. ಓಕೆ, ಓಪನ್ ಮಾಡಿದ್ದೀನಿ. ಇಲ್ಲಿ ಕಾಣಿಸ್ತಾ ಇದ್ದಾರೆ ಘಡಿ, ಇದು 0ನಲ್ಲಿ ಐತೆ. 0ನಲ್ಲಿ ಹಾಗೆ ಇದೆ. ನಾ ಇದು ರೌಂಡ್ ಮಾಡಿದೆ ಅಂದರೆ ಏನಾಗುತ್ತೆ ನೋಡಿ, ಒಂದೇ ಜಾಗದಲ್ಲಿ ಇದು ಆಗುತ್ತೆ. ಇದು ನೋಡಿ 0ನಲ್ಲಿ ಒಂದೇ ನಂಬರ್, 0ನಲ್ಲಿ ಒಂದೇ ಪ್ಲೇಸ್ದಲ್ಲಿ ನೀರಿಲ್ ಹೋಗ್ತಾ ಇದ್ದಾರೆ ಆ್ಯಂಡ್ ಬರ್ತಾ ಇದ್ದಾರೆ. ಕರೆಕ್ಟ್. ಈಗ ನಾವು 5 ನಂಬರ್ಗೆ ಹಾಕಿದ್ದೀನಿ, 5 ನಂಬರ್. ಓಕೆ, ಪರ್ಫೆಕ್ಟ್ ಅರ್ಥ ಮಾಡಿ. 5 ನಂಬರ್ಗೆ ಹಾಕಿದ್ದೀನಿ. 5 ನಂಬರ್ಗೆ ಇದು ಲೆಫ್ಟ್ ಸೈಡ್ ಕೆಳಗಡೆ ಹೋಗಿದ್ದು, ಇದು ಬಂತು ರೈಟ್ ಸೈಡ್ ಕೆಳಗಡೆ ಅಂದರೆ ಡೌನಲ್ಲಿ ಹೋಗಿದ್ದು. ಓಕೆ, ಇವಾಗ ಸೆಟಲ್ ರೆಡಿ ಮಾಡೋಕ್ಕೆ ಪೊಸಿಷನ್ ಏನಾಯಿತು ಗೊತ್ತಾ? ಹಿಂಗೆ ಸೆಟಲ್ ರೆಡಿ ಮಾಡಬೇಕು. ನಾನು ನಿಮ್ಮೆಲ್ಲರಿಗೆ ತೋರಿಸಿದ್ದೀನಿ. ಇದು ಈ ಸೆಟಲ್ ನಮ್ಮದು ಓಪನ್ ಮಾಡಿರೋದು ಸೆಟಲ್ ನಿಮಗೆ ತೋರಿಸಿದ್ದೀನಿ ತಾನೇ. ನೋಡಿ, ಇದು ಓಪನ್ ಮಾಡಿದ್ದೀನಿ. ಇದು ಇಲ್ಲಿಗೆ ಒಂದು ಸ್ಕ್ರೂಪ್ ಇರುತ್ತೆ, 3 ಸ್ಕ್ರೂಪ್. ಇದು ಓಪನ್ ಮಾಡಿದ್ದೀನಿ. ಓಪನ್ ಮಾಡಿ ಪೂರ್ತಿ ಸೆಟಲ್ ಔಟ್ಸೈಡ್ ಕರ್ಕೊಂಬರ್ಬೇಡ, ಅದು ಒಳಗಡೆ ಇಲ್ಲಿ ನಾವು ನಿಮಗೆ ತೋರಿಸ್ತೀನಿ. ಆರಾಮಾಗಿ ನೋಡಿ. ಕರೆಕ್ಟ್. ಇಲ್ಲಿಗೆ ಸ್ಕ್ರೂಪ್ ಐತಲ್ಲ, ಈ ಸ್ಕ್ರೂಪ್ ಲೂಸ್ ಮಾಡಿದ್ದೀನಿ. ಲೂಸ್ ಮಾಡಿದಾದ್ಮೇಲೆ ನಮಗೆ ಇದು ಸೆಟಲ್ ಆಟೋಮೆಟಿಕ್ ರೌಂಡ್ ಆಗುತ್ತೆ. ಓಕೆ, ಇದು ಸೆಟಲ್ ಆಟೋಮೆಟಿಕ್ ರನ್ ಆಗುತ್ತೆ. ನೀವು ಕೈಯಿಂದ ರನ್ನಿಂಗ್ ಮಾಡ್ಬೋದು, ಯಾಕಂದರೆ ಈ ಸ್ಕ್ರೂಪ್ ಲೂಸ್ ಮಾಡಿದ್ದೀನಿ. ಈ ಕಡೆ ಇಲ್ಲಿಗೆ ಸ್ಕ್ರೂಪ್ ಲೂಸ್ ಮಾಡಿದ್ದೀನಿ, 3 ಸ್ಕ್ರೂಪ್. ಓಕೆನಾ? ಲೂಸ್ ಮಾಡಿ ಆದಮೇಲೆ ಇದು ಸೆಟಲ್ ಆಟೋಮೆಟಿಕ್ ರನ್ ಆಗುತ್ತೆ. ಓಕೆ, ಇವಾಗ ನಿಮ್ಮ ಇಲ್ಲಿ ಐತಲ್ಲ, ಇದು 5 ನಂಬರ್ಗೆ ಆಗಬೇಕು. ಪೂರ್ತಿ ಹಾಕಿ ಆದಮೇಲೆ ನೀಡಿಲ್ ಬಂತು, ನಾವು ರೌಂಡ್ ಮಾಡಬೇಕು ಕೈಯಿಂದ. ಈ ಚಕ್ಕ ಐತಲ್ಲ ನೋಡಿ, ಈ ಚಕ್ಕ ನಾವು ಕೈಯಿಂದ ರೌಂಡ್ ಮಾಡಬೇಕು ಇದೇ ಥರ. ಓಕೆ, 5 ನಂಬರ್ಗೆ ನೋಡಿ ಲೆಫ್ಟ್ ಸೈಡ್ ಕೆಳಗಡೆ ಹೋಗ್ತಾರಲ್ಲ, ಹೋಗಿದೆ. ಬಟ್ ಇದು ನಿಮಗೆ ಇನ್ನೊಂದು ಈ ಸ್ಕ್ರೂಪ್ ಇಲ್ಲಿ ಲೂಸ್ ಮಾಡಿ ಆದಮೇಲೆ ಸೆಟಲ್ ರನ್ ಆಗಲ್ಲ. ಕರೆಕ್ಟ್. ಸೆಟಲ್ ನೀವು ಕೈಯಿಂದ ರೌಂಡ್ ಮಾಡಬೇಕು. ಓಕೆ, ಇವಾಗ ಇದು ನಮಗೆ ಜಾಯಿಂಟ್ ಐತೆ, ಬಟ್ ಅದಕ್ಕೆ ಇದು ರೌಂಡ್ ಆಗ್ತಿದ್ದಾರೆ. ಬಟ್ ಇದು ಈ ಸ್ಕ್ರೂಪ್ ಓಪನ್ ಮಾಡಿದಂದರೆ ನಿಮಗೆ ರನ್ ಆಗಲ್ಲ, ನೀವು ಕೈಯಿಂದ ರನ್ ಮಾಡಬೇಕು. ಓಕೆ, ಇದು ರೈಟ್ ಸೈಡ್, ಇದು ಲೆಫ್ಟ್ ಸೈಡ್. ಪರ್ಫೆಕ್ಟ್ ಅರ್ಥ ಮಾಡಿ. ಲೆಫ್ಟ್ ಸೈಡ್ ಹೋಗಿ ಡೌನ್ ಮಾಡಿದ್ದೀನಲ್ಲ, ನೀಡಿಲ್ ಡೌನ್ ಮಾಡಿದ್ದೀನಿ. ಅರ್ಥ ಮಾಡಿ, ನೀಡಿಲ್ ಡೌನ್ ಮಾಡಿ ಆದಮೇಲೆ ಈ ನೋಕ ಹೋಗ್ತಾ ಇದ್ದಾರೆ, ಕಾಣಿಸ್ತಾ ಇದ್ದಾರೆ. ಇದು ನೋಡಿ, ಇದು ಫಾಲೋ ಮಾಡಿ. ಇದು ಹೋಗ್ತಾ ಇದ್ದಾರೆ. ಹಾಂ, ಇದು ಹೋಗಿ ಹಿಂಗೆ ಹೋಲ್ಡ್ ಕಾಣಿಸ್ತಾ ಇದ್ದಾರೆ. ನೀಡಿಲ್ ಹೋಲ್ಡ್ ಇದೇ ಥರ ಕೆಳಗಡೆ ಹಾಕಿ ಇನ್ನೊಂದು ಸಲ ತೋರಿಸ್ತೀನಿ. ಇನ್ನೊಂದು ಹೇಳ್ತೀನಿ, ನಿಮ್ಮ ಸೆಟಲ್ ರನ್ ಆಗಲ್ಲ, ಕೈಯಿಂದ ರನ್ ಮಾಡಬೇಕು. ನಿಮ್ಮ ಸೆಟಲ್ ರನ್ ಆಗಲ್ಲ, ಕೈಯಿಂದ ಹ್ಯಾಂಡಿಂದ ರನ್ ಮಾಡಬೇಕು. ಓಕೆ, ಚಾಕ ಇದು ಲೆಫ್ಟ್ ಸೈಡ್, ರೈಟ್ ಸೈಡ್, ಆಮೇಲೆ ಲೆಫ್ಟ್ ಸೈಡ್ ಹೋಗಿ ಡೌನ್ಗೆ ಹೋಗಿದ್ದೀನಿ. ಡೌನ್ಗೆ ಹೋಗಿ ಆದಮೇಲೆ ಮೇಲೆ ಬರೋಕ್ಕೆ ಟೈಮ್ ನೋಡಿ. ಇದು ಹೋಲ್ಡ್ ಇಲ್ಲಿ ಆಯಿತು. ಸೇಮ್ ಪೊಸಿಷನ್ ಹೋಲ್ಡ್ ಕಾಣಿಸ್ತಾ ಇದ್ದಾರೆ. ಇದೇ ಪಾಯಿಂಟಲ್ಲಿ ಹಾಕಿ ನಿಮ್ಮ ಸೆಟಲ್ ಕೈಯಿಂದ ಇದೇ ಥರ ಕೈಯಿಂದ ಸೆಟಲ್ ಇದೇ ಪೊಸಿಷನಲ್ಲಿ ಹಾಕಿ, ಇದೇ ಸೇಮ್ ಪೊಸಿಷನ್ ಹಾಕಿ ಸ್ಕ್ರೂಪ್ ಟೈಟ್ ಮಾಡಬೇಕು. ಓಕೆ, ಅಷ್ಟೇ, ಬೇರೆ ಏನಿಲ್ಲ. ಆ್ಯಂಡ್ ಇನ್ನೊಂದು ಮಾತು, ಇದು ಸೆಟಲ್ ಐತಲ್ಲ, ನೀಡಿಲ್ ಜೊತೆ ಟಚ್ ಮಾಡಬೇಡ. ಈ ಸೆಟಲ್ ಇದು ಐತಲ್ಲ, ಇದು ನೀಡಿಲ್ ಜೊತೆ ಟಚ್ ಮಾಡಬೇಡ. ಸಮಥಿಂಗ್ ಗ್ಯಾಪ್ ಹಾಕಿ ಆಮೇಲೆ ಟೈಟ್ ಮಾಡಬೇಕು. ಸೇಮ್ ಇದೇ ಕಂಡೀಷನಲ್ಲಿ ಹಾಕಿ ಟೈಟ್ ಮಾಡಬೇಕು. ಇನ್ನೊಂದು ಸಲ ಇರೋಣ.
ಅರ್ಥ ಮಾಡ್ಕೊಳ್ಳಿ ಕರೆಕ್ಟ್. ಇನ್ನೊಂದು ಸಲ ನಾವು ಫಸ್ಟು ಸೆರೆಲ್ ಓಪನ್ ಮಾಡಿದ್ದೀನಿ, ಸ್ಕ್ರೂ ಓಪನ್ ಮಾಡಿ ನಾನು ಇಲ್ಲಿ ರೈಟ್ ಸೈಡ್ ನೀಡಿಲ್ ಹೋಯ್ತು, ಆಮೇಲೆ ಲೆಫ್ಟ್ ಸೈಡ್ ನೀಡಿಲ್ ಹೋಯ್ತು. ಬಟ್ ಇದು ಘಡಿ 5 ನಂಬರ್ ಆಗಬೇಕು. ನೀಡಿಲ್ ಹೋಗಿ ಆದಮೇಲೆ ಡೌನಲ್ಲಿ ಹೋಗಿ ಆದಮೇಲೆ ಡೌನಿಂದ ಆಫ್ ಮೇಲೆ ಬರ್ತಾ ಇದ್ದಾರೆ. ಬರೋಕ್ಕೆ ಟೈಮ್ ಮೇಲೆ ಬರೋಕ್ಕೆ ಟೈಮ್ ನೀಡಿಲ್ ಇದೇ ಪೊಸಿಷನ್ ಹಾಕಿ ಇದೇ ಪೊಸಿಷನ್ ಹಾಕಿ ನೀಡಿಲ್ ಇದು ಆಯ್ತಲ್ಲ, ಇದು ಈ ಪಾಯಿಂಟಲ್ಲಿ ಸೈಡಲ್ಲಿ ಇದೇ ಥರ ಹಾಕಿ ಟೈಟ್ ಮಾಡಬೇಕು. ಇದೇ ಪೊಸಿಷನಲ್ಲಿ ನೀಡಿಲ್ ಹಾಕಿ ಸೆಟಲ್ ಹಾಕಿ, ಗ್ಯಾಪ್ ಇಲ್ಲ, ಸಮಥಿಂಗ್ ಗ್ಯಾಪ್ ಇರುತ್ತೆ, ಜಾಸ್ತಿ ಏನಿಲ್ಲ. ಜಾಸ್ತಿ ಮಾಡಿದ್ರೆ ಮತ್ತೆ ಥ್ರೆಡ್ ಪರ್ಫೆಕ್ಟ್ ಬರೋಲ್ಲ. ಮತ್ತು ಇನ್ನೊಂದು ಮಾತು, ಥ್ರೆಡ್ ನೀಡಿಲಲ್ಲಿ ಥ್ರೆಡ್ ಒಂದ್ಸಲ ಹಾಕಿ ಆಮೇಲೆ ನೀಡಿಲಲ್ಲಿ ಥ್ರೆಡ್ ಹಾಕಿ ಆಮೇಲೆ ಒಂದ್ಸಲ ಇದು ರೌಂಡ್ ಮಾಡಬೇಕು. ಸರಿನಾ? ಟೈಟ್ ಮಾಡಿ ಆದಮೇಲೆ ನಾನು ಏನಿದು ಇದೇ ಪೊಸಿಷನಲ್ಲಿ ಹೋಗಿ ಆದಮೇಲೆ ನೀವು ಈ ಸ್ಕ್ರೂ ಟೈಟ್ ಮಾಡಬೇಕು. ಕರೆಕ್ಟ್? ಇದೇ ಥರ ಸ್ಕ್ರೂ ಇದೇ ಪೊಸಿಷನಲ್ಲಿ ನಿಮ್ಮ ಸೈಡಲ್ಲಿ ಇದೇ ಥರ ಹಿಂಗೆ ಹಾಕಿ ಆಮೇಲೆ ಇಲ್ಲಿ ಟೈಟ್ ಮಾಡಬೇಕು ಅಷ್ಟೇ, ಬೇರೆ ಏನಿಲ್ಲ. ಓಕೆ, ನಾವು ಫೋಟೋನ ಸೈಡಲ್ಲಿ ಹಾಕ್ತೀನಿ, ನಿಮಗೆ ಎಲ್ಲ ಪರ್ಫೆಕ್ಟ್ ಅರ್ಥ ಆಗುತ್ತೆ.